Hi guys, I welcome you back to my channel again. So ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ let I introduce myself first. I am Likita Bhatt, first year engineering student at Gokte Institute of Technology, Belgaum. So as of these days, I used to guide the students right from second PUC board till the KCET and also till the counseling of KCET, right? And as of now, I have completed first sem of engineering. ಈಗ ನನ್ನ ಫಸ್ಟ್ ಸೆಮ್ ಇಂಜಿನಿಯರಿಂಗ್ ಮುಗೀತು. ಪ್ಯಾರಲಲಿ ನಾನು ನನ್ನ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಆಸ್ ಆಫ್ ನೌ ರೀಸೆಂಟ್ಲಿ ನನ್ನ ರಿಸಲ್ಟ್ ಕೂಡ ಬಂತು. ಐ ಹ್ಯಾವ್ ಸೆಕ್ಯೂರ್ಡ್ 9.42 CGPA ಇನ್ ಫಸ್ಟ್ ಸೆಮ್. ಸೊ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಾಟ್ ಓನ್ಲಿ ಆಫ್ ಯುವರ್ KCET ಆಸ್ ಆಫ್ ನೌ, ನಾನು ನಿಮಗೆ ನಿಮ್ಮ ಇಂಜಿನಿಯರಿಂಗ್ ಜರ್ನಿಯಲ್ಲೂ ಕೂಡ ಹೇಗೆ ಚೆನ್ನಾಗಿ ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಹಾಗೆ ಅಕಾರ್ಡಿಂಗ್ಲಿ ನಿಮ್ಮ ಕಾಲೇಜನ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ನಾನು ನಿಮಗೆ ಗೈಡೆನ್ಸ್ ನೀಡ್ತಾ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ಈಗ ಸಕ್ಸಸ್ಫುಲಿ ಯು ಹ್ಯಾವ್ ಕಂಪ್ಲೀಟೆಡ್ ಬೋರ್ಡ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ರೆಡಿ ಸಮ್ ಮೈಟ್ ಯು ಹ್ಯಾವ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ KCET ಆಲ್ಸೋ. ಹಾಗೆ KCET ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ರೈಟ್, ಈಗ ನಾನು ಫಸ್ಟ್ ಸೆಕೆಂಡ್ ಎಕ್ಸಾಮ್ ಬಗ್ಗೆನೂ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನೀಡಿದ್ದೆ. ಆಸ್ ಆಫ್ ನೌ ಐ ಆಮ್ ಗಿವಿಂಗ್ ಯು ಅಬೌಟ್ ದ ಪರ್ಫೆಕ್ಟ್ ಸ್ಟ್ರಾಟಜಿ ಆಫ್ 30 days. ದ್ಯಾಟ್ಸ್ ರೈಟ್ ಫ್ರಮ್ ಯೋರ್ಸ್ 22nd March. ಓಕೆ, 22nd March ಇವತ್ತಿಂದ ಹಿಡಿದು 22nd April ಮುಟ ಇರೋವಂಥ ಸ್ಟ್ರಾಟಜಿನ ನಾನು ಹೇಳೋದಕ್ಕೆ ಬಂದಿದ್ದೇನೆ. ಸೊ ಲೆಟ್ ಐ ಸ್ಟಾರ್ಟ್ ಮೈ ವಿಡಿಯೋ, ಆ್ಯಂಡ್ ಇಫ್ ಯು ಫಾಲೋ ದಿಸ್ properly, then you can score the best rank, that is below 5K. Okay, 22nd March till 22nd April, there are completely 30 days, and this is the 30 days complete strategy of this video. Okay, ಫಸ್ಟ್ ನಿಮಗೆ ಎಲ್ಲರಿಗೂ ಇರೋವಂಥ ಕ್ವಶನ್ ಏನಂದರೆ, ಕೆನ್ ಐ ಕ್ರ್ಯಾಕ್ KCET ಇಫ್ ಐ ಸ್ಟಾರ್ಟ್ ನೌ? ಓಕೆ, ಫಸ್ಟ್ ನಾನು ನಿಮಗೆ ರಿಯಾಲಿಟಿ ಹೇಳೋದಾದರೆ, ನಿಮ್ಮ KCET ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಇಲ್ಲ. You have started your journey right before when you started your second year, that is 12th. Okay, 12th ನಿಮ್ದು ಯಾವಾಗ ಸ್ಟಾರ್ಟ್ ಆಯಿತು ಅವತ್ತಿಂದನೇ ನಿಮ್ಮ KCET ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿದ್ದೇನೆ ಅಂದಾಗೆ. ಓಕೆ, ವೈ ಅಂತ ಕೇಳೋದಾದರೆ, ಸೊ ಯು ಕ್ಯಾನ್ ಸಿ ಹಿಯರ್ 12th will contribute 65% of your marks. ಓಕೆ, 65% 12th ಕಾಂಟ್ರಿಬ್ಯೂಟ್ ಮಾಡುತ್ತೆ, ವೇರ್ ಆಸ್ 11th ಓನ್ಲಿ ಕಾಂಟ್ರಿಬ್ಯೂಟ್ಸ್ 35%. ಸೊ ನಾನು ಅದಕ್ಕೆ ಹೇಳೋದು, ನಿಮ್ಮ 12th ಯಾವಾಗ ಸ್ಟಾರ್ಟ್ ಆಗಿದೆ ಅವಾಗ ನಿಮ್ಮ KCET ಜರ್ನಿ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಆಸ್ ಆಫ್ ಇಟ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಐ ವಾಂಟೆಡ್ ಟು ಟೆಲ್ ಯು ಆಲ್ ದ್ಯಾಟ್ 12th ವಿಲ್ ಕಾಂಟ್ರಿಬ್ಯೂಟ್ ಅ ಹೈಯೆಸ್ಟ್ ವೇಟೇಜ್ ಇನ್ KCET. ಸೊ 12thನ ನೀವು ಫಸ್ಟ್ ಮೇನ್ ಸ್ಟ್ರಾಟಜಿ ಮಾಡಿ ಮುಗಿಸ್ಕೊಳ್ಬೇಕು. ಓಕೆ, ಈಗ ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಹೇಳಿದ್ದೆ, ಯು ಹ್ಯಾವ್ ಟು ಸಾಲ್ವ್ ದ ಮಾಕ್ ಪೇಪರ್ಸ್ ಕಂಪಲ್ಸರಿ ಅಂತ. ಸೊ ಯು ಗೈಸ್ ವಿಲ್ ಸಾಲ್ವ್ ಇಟ್ ರ್ಯಾಂಡಮ್ಲಿ? ನೋ, ದೇರ್ ಈಸ್ ಆಲ್ಸೋ ಸ್ಟ್ರಾಟಜಿ ಆಫ್ ಸಾಲ್ವಿಂಗ್ ದ ಮಾಕ್ ಪೇಪರ್ಸ್. ಈಗ ತುಂಬ ಜನ ಹೇಳ್ತೀರಾ, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಸಿಲೆಬಸ್ ಯೆಟ್ ಅಕ್ಕ, ಹೌ ಕ್ಯಾನ್ ಐ ಸಾಲ್ವ್ ದ ಮಾಕ್ ಪೇಪರ್ಸ್? ಸೊ ನಾನು ರಿಯಾಲಿಟಿ ಹೇಳೋದಾದರೆ, ಇಫ್ ಯು ಸ್ಟಾರ್ಟ್ ನಾವ್ ಆ್ಯಂಡ್ ಆಲ್ಸೋ ನೀವು ಕಂಪ್ಲೀಟ್ ಮಾಡಬೇಕು ಸಿಲೆಬಸ್ನ ಅಂತ ಹೋದರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ April 23rd ಬರೋ ಮುಟ್ಟನೂ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗೋದಿಲ್ಲ, ನೀವು ಒಂದು ಮಾಕ್ ಪೇಪರ್ಸು ಸಾಲ್ವ್ ಮಾಡೋದಿಲ್ಲ. ದಿಸ್ ಈಸ್ ರಿಯಾಲಿಟಿ. ಬಿಕಾಸ್ ಆಸ್ ಆಫ್ ಅ ಬ್ರೈನ್ ಟೆಲ್ಸ್ ಕಂಪ್ಲೀಟ್ ಮಾಡೋಣ ಅನ್ನೋದಕ್ಕೆ ಸಿಲೆಬಸ್ ಸಣ್ಣದಾಗಿಲ್ಲ, ಸಿಲೆಬಸ್ ಈಸ್ ವೆರಿ ಬ್ರಾಡ್. ಓಕೆ, ಸೊ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆದಂಗೆ ಅನ್ಸೋದಿಲ್ಲ. ಓಕೆ, ರೈಟ್, ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನಗೆ ಅನಿಸ್ತಾ ಇತ್ತು, ಇನ್ನೂ ಈ ಟಾಪಿಕ್ ಉಳಿದಿದೆ, ನಾನು ಏನಾದರೂ ಕಂಪ್ಲೀಟಾಗಿ ಸಿಲೆಬಸ್ ಮಾಡಿದ್ರೆ ನನಗೆ ಮಾಕ್ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದ್ರೆ ಅಲ್ಲಿಯೂ ನನಗೆ ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ನಾನು ಮಾಕ್ ಬರೆಯೋದು ಅಂತ. ಓಕೆ, ಇಟ್ ಈಸ್ ನಾಟ್ ದ ಪ್ರಾಪರ್ ಸ್ಟ್ರಾಟಜಿ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ಯು ಕ್ಯಾನ್ ಸಿ ಹಿಯರ್ 30 days ಪ್ಲಾನ್ ಬ್ರೇಕ್ ಡೌನ್. ಓಕೆ, ಐ ವಿಲ್ ಮೇಕ್ ಇಟ್. ಫಸ್ಟ್ ಈಸ್ phase 1. phase 1 ನಲ್ಲಿ ಏನು ಬರುತ್ತೆ, day 1 to 12, ದಟ್ ಈಸ್ ರೈಟ್ ಫ್ರಮ್ ಟುಡೇ, ದಟ್ ಈಸ್ March 22nd ಟಿಲ್ 12th day ಆಗೋ ಮಟ್ಟಾಗ. ಓಕೆ, ಏನಂದರೆ 12th ಫೋಕಸ್, ಬಿಕಾಸ್ ಇಟ್ ಕಾಂಟ್ರಿಬ್ಯೂಟ್ 65% ಆಫ್ ಯೋರ್ ಕಂಪ್ಲೀಟ್ KCET. ಓಕೆ, ಫಸ್ಟ್ ಪಾಯಿಂಟ್ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು, ಡೋ ಹೈ ವೇಟೇಜ್ ಚಾಪ್ಟರ್ಸ್ ಓನ್ಲಿ. ಓಕೆ, ಹೈ ವೇಟೇಜ್ ಚಾಪ್ಟರ್ಸ್ ಅಷ್ಟೇ ಮಾಡಿ. ವಾಟ್ ಡಸ್ ಇಟ್ ಮೀನ್ ಅಕ್ಕ, ಹೈ ವೇಟೇಜ್ ಚಾಪ್ಟರ್ಸ್ ಅಂದರೆ ಅಂತ ನೀವು ಕೇಳ್ಬೋದು. ಸೊ ದ್ಯಾಟ್ ಈಸ್ ಆಲ್ಸೋ ಐ ಆಮ್ ಪ್ರೊವೈಡಿಂಗ್ ಯು ದ ಹೈ ವೇಟೇಜ್ ಚಾಪ್ಟರ್ಸ್. ಸೊ ವಾಚ್ ದ ವಿಡಿಯೋ ಅಂಟಿಲ್ ಎಂಡ್. ಸೊ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಈ ವಿಡಿಯೋದಲ್ಲಿನೇ ಪ್ರೊವೈಡ್ ಮಾಡ್ತೀನಿ. ಹೋಪ್ ಸೊ ನಿಮಗೆ ಇದೇ ಫ್ಲೋ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್, ಸಾಲ್ವ್ PYQs ಇಮಿಡಿಯೇಟ್ಲಿ ಆಫ್ಟರ್ ಈಚ್ ಚಾಪ್ಟರ್. ಒಂದು ಚಾಪ್ಟರ್ ಸಾಲ್ವ್ ಮಾಡಿದ ಮೇಲೆ ಅದರ PYQ ಸಾಲ್ವ್ ಮಾಡಿ. ಸೊ ಈಗಾಗಲೇ ನೀವು ಬಹಳಷ್ಟು KCETಗೆ ಬುಕ್ಸ್ ತೊಗೊಂಡಿರ್ಬೋದು, ಬಟ್ ಐ ರೆಕಮೆಂಡ್ ಯು ಮಸ್ಟ್ ಹ್ಯಾವ್ ಒನ್ PYQ ಬುಕ್. ಓಕೆ, PYQ ಬುಕ್ ಇರಬೇಕು. ಬಿಕಾಸ್ ವೈ PYQ ಅಂತ ಕೇಳೋದಾದ್ರೆ, ಎವ್ರಿ ಇಯರ್ ರಿಪೀಟ್ ಆಗ್ತವೆ, ಎವ್ರಿ ಇಯರ್ ಸೇಮ್ ಕ್ವಶನ್ ರಿಪೀಟ್ ಆಗ್ತವೆ ಇನ್ ಒನ್ ಆರ್ ಅದರ್ ವೇ. ಓಕೆ, ಅದೇ ಕ್ವಶನ್ ಕೇಳಿರ್ತಾರೆ ಬಟ್ ಇನ್ ದ ಅದರ್ ವೇ, ಬಟ್ ಸೇಮ್ ಆನ್ಸರ್ ಇರುತ್ತೆ. ರೈಟ್, PYQs ವಿಲ್ ಬಿ ಆಸ್ಕ್ಡ್ ಎವ್ರಿ ಇಯರ್. ಅದೇ ರೀತಿಯಾದ ಕ್ವಶನ್ಸ್ ಕೇಳ್ತಾರೆ, ನಮಗೂ ಕೇಳಿದ್ರು ನಿಮಗೂ ಕೇಳ್ತಾರೆ. ಓಕೆ, ಸೊ ಯು ಹ್ಯಾವ್ ಟು ಬೈ ಅ PYQ ಬುಕ್.
ಆ್ಯಂಡ್ ಆಲ್ಸೋ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ PYQಸ್ನ ನೀಡ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ಮಾಕ್ ಪೇಪರ್ಸ್ ಈಗಾಗಲೇ ನಾನು 4 to 5 ಪೇಪರ್ಸ್ ಅಪ್ಲೋಡ್ ಮಾಡಿದ್ದೇನೆ. 5 ಡೇಸ್ ಆಯಿತು ನಾನು ಕಂಟಿನ್ಯೂಸ್ಲಿ ಅಪ್ಲೋಡ್ ಮಾಡ್ಲಿಕ್ಕತ್ತು. ಸೊ ನೀವು ಅದನ್ನು ಎಕ್ಸೆಸ್ ಮಾಡ್ಕೋತಿದ್ದೀರಾ ಅಂತ ಅನ್ಕೋತೀನಿ. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್, ಮೇಕ್ ಯೂಸ್ ಆಫ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೆನ್ ಡೋಂಟ್ ಗೋ ಡೀಪ್ ಥಿಯರಿ, ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಓನ್ಲಿ. ಓಕೆ, ಜಸ್ಟ್ ಥಿಯರಿ ಓದಿದ್ರೆ ಈ ಟೈಮ್ನಲ್ಲಿ ಆಗೋದಿಲ್ಲ. ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್, ಸಿಟ್ ಆ್ಯಂಡ್ ಸಾಲ್ವ್ ಇಟ್ ಪ್ರಾಪರ್ಲಿ. ರೈಟ್, ಈಗ ವೇಟೆಡ್ ಚಾಪ್ಟರ್ಸನ್ನು ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. Let's go to the phase 2 of the 30 days plan. That's nothing but day 13th to day 20. ಏನು ಮಾಡಬೇಕು, 11th ಚಾಪ್ಟರ್ಸ್ನ ಓದಬೇಕು ಆ್ಯಂಡ್ ವೀಕ್ ಏರಿಯಾಸ್. ಸೊ ಅಕ್ಕ ನಮಗೆ 11th ಚಾಪ್ಟರ್ಸ್ ಒಂದಿಷ್ಟು ಚಾಪ್ಟರ್ಸ್ ಅಷ್ಟೇ ನೀಡು, ಅಂದರೆ ನಮಗೆ ಕೊಡು 11th ಚಾಪ್ಟರ್ಸನ್ನು ಯಾವ ಇಂಪಾರ್ಟೆಂಟ್ ಇದ್ದಾವೆ ಅದನ್ನು ಕೊಡು ಅಂತ ನೀವು ಕೇಳ್ತಾ ಇದ್ರಿ. ಸೊ ಐ ಹ್ಯಾವ್ ಗಿವನ್ ಇನ್ ದ ಎಂಡ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ಸೊ ವಾಚ್ ಇಟ್ ಕಂಪ್ಲೀಟ್ಲಿ. ನಾನು ನಿಮಗೆ ಒಂದಿಷ್ಟು 11th ಚಾಪ್ಟರ್ಸ್ ಕೊಡ್ತೀನಿ, ಅದನ್ನಷ್ಟು ಮಾಡಿ. ಆಟ್ ದ ಲೀಸ್ಟ್ ಕೇಸ್ 11th ಬಿಡೋಕಿನ ಅದನ್ನಷ್ಟಾದರೂ ಮಾಡಿದ್ರೆ ಯು ವಿಲ್ ಸೆಕ್ಯೂರ್ ಗುಡ್ ಮಾರ್ಕ್ಸ್. ಓಕೆ, ಇದು ಕಂಪ್ಲೀಟ್ ಸ್ಟ್ರಾಟಜಿ ಮೇಲೆ ಹೋಗುತ್ತೆ. ಬಿಕಾಸ್ ಇಟ್ಸ್ ಓನ್ಲಿ ಯು ಆರ್ ಹ್ಯಾವಿಂಗ್ ಓನ್ಲಿ 30 ಡೇಸ್ ಆಸ್ ಆಫ್ ನೌ. ಸೊ ಈ 30 ಡೇಸ್ನಲ್ಲಿ ಕಂಪ್ಲೀಟಾಗಿ ಎಲ್ಲ ಓದ್ಕೊಂಡು ಕೂತ್ರೆ ಆಗೋದಿಲ್ಲ. ಇಫ್ ಯು ಸ್ಟಡಿ ಸ್ಮಾರ್ಟ್ ಆಸ್ ಐ ಆಮ್ ಟೆಲಿಂಗ್ ನೌ, ದೆನ್ ಐ ಕ್ಯಾನ್ ಗ್ಯಾರಂಟಿ ಯು ಕ್ಯಾನ್ ಸ್ಕೋರ್ ಬೆಟರ್ ರ್ಯಾಂಕ್. ರೈಟ್, ಫಸ್ಟ್ ಒನ್ ಪಿಕ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಓನ್ಲಿ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುವು ಅಂತ ನೀವು ಕೇಳೋದಾದ್ರೆ, ಎಸ್, ಐ ಆಮ್ ಗೋಯಿಂಗ್ ಟು ಗಿವ್ ಇನ್ ದಿಸ್ ವಿಡಿಯೋ ಆ್ಯಂಡ್ ರಿವೈಸ್ ಬೇಸಿಕ್ಸ್ ಪ್ಲಸ್ ಫಾರ್ಮುಲಾಸ್. ಫಾರ್ಮುಲಾ ಯಾವ ರೀತಿ, ನಾವು ಫಾರ್ಮುಲಾ ಅಂತೂ ಮಾಡಿಲ್ಲ ಅಂತ ನೀವು ಕೇಳ್ತಾ ಇದ್ರೆ, ಆಸ್ ಐ ಹ್ಯಾವ್ ಟೋಲ್ಡ್ ಯು, ಐ ವಾಸ್ ಫಾರ್ಮರ್ಲಿ NEET aspirant, so I have made a formula book for each and every subject. Mathematics ಗೆ ಮಾಡಿಲ್ಲ, but for physics and chemistry I had made a formulas. So I will be sharing my notes in my telegram channel. Okay, ಅಲ್ಲಿ ನಾನು PDFs ಮಾಡಿ ಸೆಂಡ್ ಮಾಡ್ತಿರ್ತೀನಿ, ಪರ್ಟಿಕ್ಯುಲರ್ ಚಾಪ್ಟರ್ಸ್ ಶಾರ್ಟ್ ನೋಟ್ಸ್. ಓಕೆ, ಅದನ್ನ ನಾನು ಬರ್ದಿರೋದು ಆಗಿರ್ಬೋದು, ಇಲ್ಲಾಂದ್ರೆ ನನಗೂ ಕೂಡ ಬೇರೆ ಕಡೆಯಿಂದ ಸಿಕ್ಕಿರುವಂಥ ನೋಟ್ಸ್ ಆಗಿರ್ಬೋದು, ಐ ವಿಲ್ ಬಿ ಅಪ್ಲೋಡಿಂಗ್. ಸೊ ಎಕ್ಸೆಸ್ ಇಟ್ ಆ್ಯಂಡ್ ಯೂಸ್ ಮಾಡಿ. ನಿಮ್ಮದೇ ಯಾವುದಾದ್ರೂ ಇದ್ದರೆ ಇಟ್ಸ್ ವೆರಿ ಬೆಟರ್, ನೀವು ಬರ್ದಿದ್ದು ನೀವು ಓದಿದ್ರೆ ಚೆನ್ನಾಗಿರುತ್ತೆ. ಅದರ್ವೈಸ್ ಯು ಕ್ಯಾನ್ ರೀಡ್ ಮೈನ್ ಆಲ್ಸೋ. ನಾನು ಅದನ್ನು ಚೆನ್ನಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬರ್ದಿದ್ದೀನಿ, ಯು ಕ್ಯಾನ್ ಫಾಲೋ ಇಟ್. ನೆಕ್ಸ್ಟ್ ಬರೋದು ರಿವೈಸ್ ಬೇಸಿಕ್ಸ್ ಪ್ಲಸ್ ಫಾರ್ಮುಲಾಸ್ ಆಯಿತು. ನೆಕ್ಸ್ಟ್ ಪ್ರಾಕ್ಟೀಸ್ MCQs. ಡೋಂಟ್ ವೇಸ್ಟ್ ಟೈಮ್ ಆನ್ ಫುಲ್ ಥಿಯರಿ. ನಾನು ಈ ಟೈಮ್ನಲ್ಲಿ ನಿಮಗೆ ಹೇಳೋದಂದ್ರೆ, ಬರೀ ಥಿಯರಿ ಓದಿದ್ರೆ ಉಪಯೋಗವಿಲ್ಲ. ಸೊ ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್ ಪ್ರಾಪರ್ಲಿ. ಓಕೆ, because KCT is all about time management, as I said you before, and now I am telling, and after exams also you will get realize. Okay, ನೀವು ಹೇಳ್ಬೋದು ಈಗ ಏನು ನಿಮಗೆ ಅನ್ಸೋದಿಲ್ಲ, ಬಟ್ ಎಕ್ಸಾಮ್ ಬರ್ತೀರಾ, ಬಂದಮೇಲೆ ಫಸ್ಟ್ ಎಕ್ಸಾಮೇ ಮುಗಿಸಿ ಬನ್ನಿ. ಫಸ್ಟ್ ಎಕ್ಸಾಮ್ ಆದಮೇಲೆ ನಿಮ್ಗೆ ಅನ್ಸುತ್ತೆ, ಎಸ್ ಅಕ್ಕ ಹೇಳಿದ್ದು ರೈಟ್ ಇದೆ ಅಂತ. ಯಾಕಂದರೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ KCT ಎಕ್ಸಾಮ್. ನೆಕ್ಸ್ಟ್ ಫೇಸ್ 3ಗೆ ಬರೋದಾದರೆ ರಿವಿಷನ್ ಪ್ಲಸ್ ಮಾರ್ಕ್ಸ್. ಎಸ್, ಆಸ್ ಐ ಹ್ಯಾವ್ ಸೇಡ್ ಯು ಬಿಫೋರ್, ರಿವಿಷನ್ ಪ್ಲಸ್ ಮಾಕ್ ಪೇಪರ್ ನಾನು ಬಿಡ್ತಾ ಇದ್ದೇನೆ ನಿಮಗೆ ಸಾಲ್ವ್ ಮಾಡಿ ಅಂತ ಹೇಳಿದ್ದೆ. ರೈಟ್, ಈಗ ನಿಮಗೆ ಏನು ಅನಿಸ್ತಾ ಇದೆ, ನಾನು ಇನ್ನೂ ಓದಿಲ್ಲ, ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿದೆ, ಇನ್ನೂ ಇನ್ಕಂಪ್ಲೀಟ್ ಆಗಿದೆ, ನಾನು ಇನ್ನೂ ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ತಲೆಯಲ್ಲಿದ್ದರೆ, ಸೊ ಐ ಆಮ್ ಟೆಲಿಂಗ್ ಆಸ್ ಆಫ್ ಇಟ್ ಡೇ 21st ಮುಟ್ಟ ನೀವು ಕಂಪ್ಲೀಟ್ ಆಗಿ ಎಷ್ಟಾಗುತ್ತೆ ಅಷ್ಟು ನಾನು ಹೇಳಿದ ರೀತಿ ನಾನು ಕೊಡುವಂಥ ಚಾಪ್ಟರ್ಸ್ ವೈಸ್ ನೀವು ಕಂಪ್ಲೀಟ್ ಆಗಿ ಮುಗಿಸಿ. ಅದಾದಮೇಲೆ ಲಾಸ್ಟ್ 21st to 30 ಡೇಸ್ ಏನಿದೆ, ಇಷ್ಟು ಟೋಟಲ್ 9 ಡೇಸ್ ಆದರೂ ನೀವು ಕಂಪ್ಲೀಟ್ ಆಗಿ ಡೈಲಿ ಒಂದೊಂದು ಮಾಕ್ ಪೇಪರ್ ಆಫ್ ಈಚ್ ಸಬ್ಜೆಕ್ಟ್. ಮೀನ್ಸ್ PCM, ನೀವು ಇಂಜಿನಿಯರಿಂಗ್ ಮಾಡಬೇಕಂದ್ರೆ PCMದು 3 ಪೇಪರ್ಸ್ ಪರ್ ಡೇ ಸಾಲ್ವ್ ಮಾಡಲೇಬೇಕು. ನಾನು ಹೇಳಿದಂಥ OMR ಶೀಟ್ ನಾನು PDF ಬಿಟ್ಟಿದ್ದೇನೆ, ಅದನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಒಂದು 10 ಪೇಪರ್ ಬ್ಯಾಕ್ ಟು ಬ್ಯಾಕ್, ಏನೂ ವೇಸ್ಟ್ ಆಗೋದಿಲ್ಲ ನಿಮ್ಮದು. ಸೊ ಜೆರಾಕ್ಸ್ ಮಾಡಿಸ್ಕೊಂಡು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೇಸ್. ಡೈಲಿ 1 ಫುಲ್ ಮಾಕ್ ಟೆಸ್ಟ್ ಪೇಪರ್, ಅನಲೈಸ್ ದ ಮಿಸ್ಟೇಕ್ಸ್, ರಿವೈಸ್ ಫಾರ್ಮುಲಾಸ್ ಡೈಲಿ. ಓಕೆ, ಆಸ್ ಆಫ್ ಇಟ್ ನಾನು ಇಷ್ಟು ನಿಮಗೆ ಸ್ಟ್ರಾಟಜಿ 30 ಡೇಸ್ ಪ್ಲಾನ್ ಹೇಳಿದ್ದೇನೆ. ಸೊ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುವು ಅಂತ ನೀವು ಕೇಳ್ತಾ ಇದ್ರಿ. ಸೊ ಲೆಟ್ಸ್ ಸಿ ಅಬೌಟ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್. ಮೇನ್ಲಿ ಫಸ್ಟ್ ಫಾರ್ ದ ಫಿಸಿಕ್ಸ್ ನಾನು ಸ್ಟಾರ್ ವೈಸ್ ನಿಮಗೆ ಅಲಾಟ್ ಮಾಡಿದ್ದೇನೆ ಚಾಪ್ಟರ್ಸನ್ನು. ನೀವು ನೋಡ್ಬೋದು, ಜಾಸ್ತಿ ಸ್ಟಾರ್ ಅದಕ್ಕೆ ಕೊಟ್ಟಿದ್ದೀನಿ, ಮೋಸ್ಟ್ ವೇಟೇಜ್ ಚಾಪ್ಟರ್ಸ್. ನೆಕ್ಸ್ಟ್ ಅದ್ರ ಕೆಳಗೆ ಬರೋದು ಲೆಸ್ ವೇಟೇಜ್ ಆಸ್ ಕಂಟಿನ್ಯೂಸ್ಲಿ ಇರುತ್ತೆ. ಸೊ ನೋಡ್ಬೋದು 12th ಮೇನ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಫಸ್ಟ್ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಮಾಡಿ ಮುಗಿಸಿದ್ರಂದ್ರೆ ಬುಕ್ ತೆಗೀರಿ. ಬುಕ್ ತೆಗೆದು ಸ್ಟಾರ್ಟಿಂಗ್ ಏನು ಮಾಡಿ, ಫಾರ್ಮುಲಾಸ್ ಓದಿದ್ರಿ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಬುಕ್ ತೆಗೀರಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಲಾಸ್ಟ್ ಫ್ರಮ್ 2018 ಟಿಲ್ 2025 ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ, ವರ್ಷ ನೀವು ಕಂಪೇರ್ ಮಾಡಿ ನೋಡಿದರೆ ಸೇಮ್ ಟೈಪ್, ಸಿಮಿಲರ್ ಟೈಪ್ ಕ್ವಶನ್ಸ್ ಕೇಳ್ತಾನೆ ಹೋಗಿದ್ದಾರೆ. ಸೊ ಯು ವಿಲ್ ಗೆಟ್ ಒನ್ ಪ್ಯಾಟರ್ನ್ ಆಫ್ ಪರ್ಟಿಕ್ಯುಲರ್ ಚಾಪ್ಟರ್ ಇಫ್ ಯು ಸಿ ದಟ್. ಓಕೆ, ಕರೆಂಟ್ ಎಲೆಕ್ಟ್ರಿಸಿಟಿ ಈಸ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ ಇನ್ ದ ಫಿಸಿಕ್ಸ್, ದಟ್ ಟು ಇನ್ ದ KCT. ಸೊ ಸಾಲ್ವ್ ಮಾಡಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್, EMI, AC, and also moving charges and magnetism. This is also very highest weighted chapter. Okay, 11th ನಾನು ಇಷ್ಟು ಚಾಪ್ಟರ್ಸ್ ಮೆನ್ಷನ್ ಮಾಡಿದ್ದೇನೆ. ಸೊ 11th ನೀವು ಚಾಪ್ಟರ್ಸ್ ಒಂದಿಷ್ಟು ಬಿಡಬೇಕಂತ ಮಾಡಿದ್ರೆ ಯು ಕ್ಯಾನ್ ಲೀವ್ ದ ಬಿಲೋ ಚಾಪ್ಟರ್ಸ್. ಬಟ್ ಇಲ್ಲಿ ಹೈ ವೇಟೆಡ್ ಚಾಪ್ಟರ್ಸ್ ಏನು ಹೇಳಿದ್ದೇನೆ ಅದನ್ನ ನೀವು ಕಂಪ್ಲೀಟ್ ಆಗಿ ಮಾಡಿ. ಬಿಕಾಸ್ ಕಂಪಲ್ಸರಿ 1 or 2 ಕ್ವಶನ್ಸ್ ಬಂದೇ ಬರುತ್ತೆ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ. ಸೊ ಅದನ್ನ ನೀವು ಕಳ್ಕೋಬಾರ್ದಂದ್ರೆ ಮಾಡಲೇಬೇಕಾಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಫಿಸಿಕ್ಸ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಸ್. ಓಕೆ, ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸಿ ಹಿಯರ್ EM ವೇವ್ಸ್ಗೆ 3 ಸ್ಟಾರ್ ಕೊಟ್ಟಿದ್ದೇನೆ.
EM waves you have to solve easy ಕ್ವಶನ್ಸ್ ಇರ್ತವೆ. ಸೊ ಒನ್ಸ್ ನೀವು ನಿಮ್ಮ ಕಾಲೇಜ್ ಟೆಸ್ಟ್ ಸೀರೀಸ್ನಲ್ಲಿ ಒಂದಿಷ್ಟು ಚಾಪ್ಟರ್ಸ್ ನೀವು ಪ್ರಾಕ್ಟೀಸ್ ಮಾಡೇ ಇರ್ತೀರಾ. ಆ ಚಾಪ್ಟರ್ಸನ್ನ ಒಂದು ಸರಿ ಬೇಗ ರಿವೈಸ್ ಮಾಡಿ ಉಳಿದಿದ್ದಂಥ ಚಾಪ್ಟರ್ಸನ್ನ ನಿಮಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್, ನೆಕ್ಸ್ಟ್ ಬರೋದಾದ್ರೆ ವಿ ಹ್ಯಾವ್ ಕೆಮಿಸ್ಟ್ರಿ. ಯು ಕ್ಯಾನ್ ಸಿ ಹಿಯರ್ ಮೇನ್ಲಿ ಐ ಹ್ಯಾವ್ ಗಿವನ್ ಹೈ ವೇಟೇಜ್ ಫಾರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಎಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳ್ತಾ ಇರ್ತಾರೆ. ಫಸ್ಟ್ ಯು ಹ್ಯಾವ್ ಟು ಸಾಲ್ವ್ ದ PYQs. ಪ್ರತಿಯೊಂದು ಚಾಪ್ಟರ್ಸ್ದು PYQs ಮುಗಿಸಿದ ಮೇಲೆನೆ ನೀವು ಅದರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಓಕೆ, aldehydes, ketone, carboxylic acid plays a very highest weightage in chemistry. Alcohol, phenol, alloalkenes, haloarenes and amines biomolecules complete ಆಯಿತು. 11th ನಲ್ಲಿ hydrocarbons and GOC is also very important and weightageful chapters. ರೈಟ್, ಈಗ ಬರೋದಾದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಕೂಡ ಅಂಡ್ F&D ಬ್ಲಾಕ್ ಅದಕ್ಕಿಂತ ಚೂರು ಕಡಿಮೆ ವೇಟೇಜ್ ಇದೆ. ಅಂಡ್ ಕೆಮಿಕಲ್ ಬಾಂಡಿಂಗ್ ಫ್ರಮ್ ಫಸ್ಟ್ ಇಯರ್ ಅಂಡ್ ಆಲ್ಸೋ ಪೀರಿಯಡಿಕ್ ಎಲಿಮೆಂಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎವ್ರಿ ಇಯರ್ ಕೇಳ್ತಾ ಇರ್ತಾರೆ. ಸೊ ಯು ಹ್ಯಾವ್ ಟು ಸಿ ದ PYQs. ಸೊ ಆಸ್ ಆಫ್ ಇಟ್ ಐ ಆಮ್ ಸೇಯಿಂಗ್ ಐ ಆಮ್ ಪ್ರೊವೈಡಿಂಗ್ ಯು ಮಟೀರಿಯಲ್ಸ್ ಅಲಾಂಗ್ ವಿತ್ ದಟ್ ಆಫ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ಆಲ್ಸೋ ಸಮ್ ಇಂಪಾರ್ಟೆಂಟ್ ಮಟೀರಿಯಲ್ಸ್ ಅಂಡ್ ಮೈ ನೋಟ್ಸ್ ಆಲ್ಸೋ ಇನ್ ಮೈ ಟೆಲಿಗ್ರಾಮ್ ಚಾನಲ್. ಸೊ ನಾನು ಯೂಶ್ವಲಿ ನಿಮಗೆ ಯಾವಾಗಲೂ ಹೇಳೋದಿಲ್ಲ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ. ಸೊ ವೈ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಮೀನ್ಸ್ ನಿಮಗೆ ಹೆಲ್ಪ್ ಆಗ್ತಾ ಇದ್ರೆ, ನಾನು ಕೊಡೋಂಥ ಮಟೀರಿಯಲ್ಸ್ ಹಾಗೆ ನಾನು ಕೊಡೋಂಥ ಅಪ್ಡೇಟ್ಸ್ ನಿಮಗೆ ತಲುಪಬೇಕಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೋಪ್ ಸೊ ದೇ ವಿಲ್ ಗೆಟ್ ದಟ್ ಮಟೀರಿಯಲ್ಸ್ ಆಲ್ಸೋ ಆ್ಯಂಡ್ ಪ್ರಿಪೇರ್ ಆಸ್ ಅಕಾರ್ಡಿಂಗ್ ಟು ಇಟ್. ಆ್ಯಂಡ್ ಸೊಲ್ಯೂಷನ್ಸ್ ಇದು ಫಿಸಿಕಲ್ ಕೆಮಿಸ್ಟ್ರಿ ಆಯಿತು, 3 stars ಯು ಕ್ಯಾನ್ ಸಿ ಹಿಯರ್ 11th and 12th. ನೆಕ್ಸ್ಟ್ ಬರೋದಂದ್ರೆ ಮ್ಯಾಥ್ಸ್ನಲ್ಲಿ ನಾನು ತುಂಬ ಚಾಪ್ಟರ್ಸನ್ನು ನೆಗ್ಲೆಕ್ಟ್ ಮಾಡಿದ್ದೆ ನಾನು ಪರ್ಸ್ನಲಿ, ಬಿಕಾಸ್ ನಾನು ಬಯಾಲಜಿಗೆ ಫೋಕಸ್ ಮಾಡಿದ್ದೆ ಅಂತ ಹೇಳಿದೆ. ಬಟ್ ಬಯಾಲಜಿಯಲ್ಲಿ ಆ ಥರ ಕ್ವಶನ್ಸ್ ಬರೋದಿಲ್ಲ. ಇಫ್ ಯು ಆರ್ ಪ್ರಿಪೇರ್ಡ್ ಫ್ರಮ್ ಬಿಫೋರ್ ನಿಮಗೆ KCET ದಿನ ಓದಲೇಬೇಕಂತಿಲ್ಲ, ಅಷ್ಟು ಈಸಿ ಕ್ವಶನ್ಸ್ ಬರ್ತವೆ. ಬಟ್ ಮ್ಯಾಥ್ಸ್ನಲ್ಲಿ ಕೂಡ ಬರ್ತವೆ, ಬಟ್ ಐ ಹ್ಯಾವ್ ನಾಟ್ ಪ್ರಿಪೇರ್ಡ್ ಆಸ್ ಪರ್ಫೆಕ್ಟ್ ಆಸ್ ದ್ಯಾಟ್ ಆಫ್ ಬಯಾಲಜಿ. ಬಟ್ ನಾನು ಮಾಡಿರೋಂಥ ಚಾಪ್ಟರ್ಸ್ ಯಾವುದಂದ್ರೆ ಮೋಸ್ಟ್ಲಿ ನಿಮಗೆ 30 ಮಾರ್ಕ್ಸ್ ಆದರೂ ಸ್ಕೋರ್ ಮಾಡಬೇಕಂದ್ರೆ, 60ಗೆ 30 ಆದರೂ ಸ್ಕೋರ್ ಮಾಡಬೇಕಂದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್, ವೆಕ್ಟಾರ್, 3D ಆ್ಯಂಡ್ ಇನ್ವರ್ಸ್ ಜಾಮೆಟ್ರಿ, ಇವು ಮ್ಯಾಟ್ರಿಸಸ್ ಇವಿಷ್ಟು ಆ್ಯಂಡ್ ಡಿಟರ್ಮಿನೆಂಟ್ಸ್ ಇವಿಷ್ಟು ಮಾಡಿದರೆ ನಿಯರ್ಲಿ ಯು ಕ್ಯಾನ್ ಗೆಟ್ 15+ ಕ್ವಶನ್ಸ್ ಫ್ರಮ್ 12th ಇಟ್ಸೆಲ್ಫ್. ಓಕೆ, 11th ಒಂದಿಷ್ಟು ಮಾಡಿದರೆ 30+ ಕ್ವಶನ್ಸು ಇದು ಫಸ್ಟ್ 5 star ಹಾಕಿದ್ದೇನಲ್ಲ ಇಲ್ಲೇ ಬಂದ್ಬಿಡುತ್ತೆ. ಆ್ಯಂಡ್ ದಿಸ್ ನೆಕ್ಸ್ಟ್ ಕ್ವಶನ್ಸ್ ದೀಸ್ ಆಲ್ ವಿಲ್ ಕಮ್ ಲೈಕ್ ಒಂದು 30+ ಅಂತೂ ನಾನು ಇಲ್ಲಿ ಫಸ್ಟ್ ಕೊಟ್ಟಿರುವಂಥ ಚಾಪ್ಟರ್ಸ್ನಲ್ಲಿನ ಬರೋದು. ನೆಕ್ಸ್ಟ್ ಇಲ್ಲಿ ಒಂದೊಂದು ಕ್ವಶನ್ಸ್ ಉಳಿದಿರುವಂಥ ಚಾಪ್ಟರ್ಸ್ನಲ್ಲಿ ಬರುತ್ತೆ. ಲಾಸ್ಟ್ LPP ಹಾಕಿದ್ದೇನೆ. ಓಕೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್, ಅಲ್ಲಿ ಕೂಡ ಒಂಥರ ಗ್ರಾಫ್ ಟೈಪ್ ಆಗಿರ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತಾರೆ. ಲೈಕ್ ದೀಸ್ ಆರ್ ದ ಚಾಪ್ಟರ್ಸ್ ವೇಟೇಜ್ ಫಾರ್ ಯೋರ್ KCET 2026. ಸೊ ಇವಿಷ್ಟು ಚಾಪ್ಟರ್ಸನ್ನು ನೀವು ಚೆನ್ನಾಗಿ ನಾನು ಹೇಳಿರೋವಂಥ ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಬೆಟರ್ ರ್ಯಾಂಕ್. ಸೊ ಇನ್ನೂ ಟೈಮ್ ಮಿಂಚಿಲ್ಲ, ಇನ್ನೂ ನಿಮಗೆ ಟೈಮ್ ಇದೆ. ಕರೆಕ್ಟ್ 30 days ಹೇಳ್ತಾ ಇದ್ದೀನಿ. ಈಗ ನನ್ನ ವಿಡಿಯೋ ನೀವು ನೋಡಿ ನೆಕ್ಸ್ಟ್ ಬೇರೆದವ್ರ ವಿಡಿಯೋ ನೋಡ್ತಾ ನೆಕ್ಸ್ಟ್ ಸ್ಟ್ರಾಟಜಿ ನೋಡ್ತಾ ಹೋದರೆ ಏನೂ ಯೂಸ್ ಇಲ್ಲ. ಸೊ ಸ್ಟಾಪ್ ಹಿಯರ್ ಇಫ್ ಯು ಆರ್ ವಾಚಿಂಗ್ ದಿಸ್ ನೌ. ಸೊ ಇದೇ ಸ್ಟ್ರಾಟಜಿನ ಫಾಲೋ ಮಾಡಿ, ಇಲ್ಲಾಂದರೆ ಯಾವುದೇ ಬೇರೆ ಚಾನಲ್ನಲ್ಲಿ ಬೇರೆ ಸ್ಟ್ರಾಟಜಿ ಇಷ್ಟ ಆಗಿದ್ರೆ ಅದನ್ನೇ ಫಾಲೋ ಮಾಡಿ. ಬಟ್ ಡೋಂಟ್ ಗೋ ಆನ್ ಸ್ಕ್ರೋಲಿಂಗ್ ದ ವಿಡಿಯೋಸ್, ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಆಸ್ ಆಫ್ ನೌ, ಬಿಕಾಸ್ ಆಫ್ಟರ್ ದೀಸ್ ಎಕ್ಸಾಮ್ಸ್ ಯು ವಿಲ್ ಗೆಟ್ 5 to 6 months ಹಾಲಿಡೇ. ಓಕೆ, ಹಾಲಿಡೇ ಸಿಗುತ್ತೆ. ಬಟ್ ಐ ವಾಂಟ್ ಟು ಟೆಲ್ ದಟ್ ಡೂ ಇಟ್ ನೌ ಆರ್ ರಿಗ್ರೆಟ್ ಇಟ್ ಲೇಟರ್ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೋಪ್ ಸೊ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮೀ ಬಿಲೋ. ಐ ವಿಲ್ ಬಿ ರೆಸ್ಪಾಂಡಿಂಗ್ ಈಚ್ ಆ್ಯಂಡ್ ಎವ್ರಿ ಆಫ್ ಯುವರ್ ಕಮೆಂಟ್ಸ್. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಮತ್ತೇನಾದರೂ ಇದ್ರೆ ಕೇಳಿ, ಹೀಗೆ ನಾವು ಅಪ್ಡೇಟ್ಸ್ ತರ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಟೇಕ್ ಕೇರ್, ಬಾಯ್.